ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡಿಯಾ ಬಂದು ಒಂದು ದಿನ ಫುಲ್ ರೆಸ್ಟ್ ಮಾಡೋದ್ರಲ್ಲೇ ಹೋಯಿತು. ಸೊ ನಾನು ಇಂಡಿಯಾಗೆ ಏನಕ್ಕೆ ಬಂದೆ ಅಂದರೆ ನನ್ನ ಅಣ್ಣನ ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಬಂದೆ. ಆಲ್ ಆಫ್ ಎ ಸಡನ್ ಫಿಕ್ಸ್ ಆಯಿತು. ಸೊ ಇವಾಗ ನಾನು ಬಾಡಿ ಕ್ರಾಫ್ಟ್ ಸಲೂನ್ ಬಂದಿದ್ದೀನಿ, RR ನಗರ್. ಫೇಶಿಯಲ್ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಣ ಅಂತ. ನನಗೆ ಸರ್ವಿಸ್ ಇಷ್ಟ ಆಯಿತು. ಸಲೂನಿಂದ ರಿಟರ್ನ್ ನಾನು ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕಾದ್ರೆ ಕಾಂತಿ ಸ್ವೀಟ್ ಹೋಗಿದ್ವಿ. ಸೊ ನಮ್ಮ ಆ್ಯನಿವರ್ಸರಿಗೆ ಸ್ವೀಟ್ಸ್ ತೊಗೊಳ್ಳೋಣ ಅಂತ, ಯಾಕೆಂದರೆ ಎಲ್ಲರೂ ರಿಲೇಟಿವ್ಸ್ ಎಲ್ಲರೂ ಮನೆಗೆ ಬಂದಿದ್ದರು. ನನ್ನ ಅಣ್ಣನ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ. ಸೊ ಎಲ್ಲರಿಗೂ ಸ್ವೀಟ್ ಕೊಟ್ಟಂಗೂ ಆಗುತ್ತೆ ಅಂತ ಸ್ವೀಟ್ ತೊಗೊಳೋದಕ್ಕೆ ಬಂದಿದ್ವಿ. ಮತ್ತು ಕಾಂತಿ ಸ್ವೀಟಲ್ಲಿ ನಾನು ಫಸ್ಟ್ ಟೈಮ್ ವೆಜ್ ಪಫ್ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೀವು ಎಲ್ಲರೂ ಒಂದು ಸತಿ ಹೋಗಿ ಚೆಕ್ ಮಾಡಿ ವೆಜ್ ಪಫ್ನ. ಅಲ್ಲಿ ನೋಡಿ ಸುಮ್ಮನೆ ಕೊಟ್ರು ಕೂಡ. ಮಂಜು ಅವರು ಆ್ಯನಿವರ್ಸರಿಗೆ ಪ್ಯಾರಿಸ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರು. ಬಟ್ ನಮ್ಮ ಅಣ್ಣನ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದ್ದರಿಂದ ಇಂಡಿಯಾ ಬಂದ್ವಿ. ಬಟ್ ಫ್ಯಾಮಿಲಿ ಜೊತೆ ಅನ್ಎಕ್ಸ್ಪೆಕ್ಟೆಡ್ ಫಸ್ಟ್ ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಮತ್ತು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಮೆಹಂದಿ ಹಾಕಿಸ್ಕೊಳ್ಬೇಕಿತ್ತು. ಸೊ ಅದಕ್ಕೆ ತುಮಕೂರಿಗೆ ಬಂದೆ. ಅಂದರೆ ನಮ್ಮ ಮನೆಯಿಂದ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ತುಮಕೂರು. ಸೊ ತುಮಕೂರಲ್ಲಿ ಎಮ್ ಜಿ ರೋಡಲ್ಲಿ ಮೆಹಂದಿ ಹಾಕಿಸ್ಕೊಂಡೆ. ತುಂಬ ಚೆನ್ನಾಗಿ ಮೆಹಂದಿ ಹಾಕಿದ್ರು. ಅವ್ರಿಗೆ ಒಂದು ಹೇಳ್ತಾಯಿದ್ರು 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ನಾನು ಸಿಂಪಲ್ಲಾಗಿ ಹಾಕಿಸ್ಕೊಂಡೆ, ಯಾಕೆಂದರೆ ಆಲೇ ಟೈಮ್ 9 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಮೆಹಂದಿ ಹಾಕಿಸ್ಕೊಂಡೆ. ಒಂದು 200 ರುಪೀಸ್ ಏನೋ ಪೇ ಮಾಡಿದೆ. ತುಂಬ ಚೆನ್ನಾಗಿ ಹಾಕ್ಕೊಟ್ರು. ನಮ್ಮ ಚಿಕ್ಕಮ್ಮಂದಿರೆಲ್ಲ ಎಂಗೇಜ್ಮೆಂಟ್ಗೆ ಬೇಕಾಗಿರೋ ಪ್ರಿಪ್ರೇಷನ್ ಮಾಡ್ಕೊಳ್ತಾಯಿದ್ರು. ಆಲ್ರೆಡಿ ನೈಟ್ 11:30 ಆಗಿತ್ತು. ನಾನು ಮೇಕಪ್ ಅವ್ರನ್ನ ಬುಕ್ ಮಾಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಸಹನಾ ಅಂತ, ತುಮಕೂರವರೇ. ತುಂಬ ಚೆನ್ನಾಗಿ ಮಾಡಿದ್ರು. ಮತ್ತು ತುಂಬ ಕ್ವಿಕ್ಕಾಗಿ ಕೂಡ ಮಾಡಿದ್ರು. ಸೊ ಇದು ನನ್ನ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ವೆನ್ಯೂಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ತಿಂಡಿ ಮುಗಿಸ್ಕೊಂಡು ಮೇಲೆ ಬಂದ್ವಿ. ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದರು. ಮತ್ತು ಈಗ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ ಪ್ರೈವಸಿ ರೀಸನ್ ಎಂಗೇಜ್ಮೆಂಟ್ ಫೋಟೋಸ್ ಯಾವುದು ಶೇರ್ ಮಾಡ್ತಿಲ್ಲ. ಮದುವೆದು ಖಂಡಿತ ಶೇರ್ ಮಾಡ್ತೀನಿ. So introducing my cousins.
ನಾನು ಇವ್ರಿಗೆಲ್ಲ ಅಕ್ಕ ಆಗಬೇಕು, ನನ್ನ ಚಿಕ್ಕಮ್ಮನ ಮಕ್ಕಳು ಮತ್ತು ಮಾಮನ ಮಗ. ಸೊ ನಾನಿಲ್ಲಿ ಕೇಳ್ತಾ ಇದ್ದೆ, ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಂತ. ಸೊ ಎಲ್ಲ ನನ್ನ ತುಂಬ ಕಾಲು ಎಳಿತಿದ್ರು, ಸೊ ಅದಕ್ಕೆ ವೀಡಿಯೋ ಮ್ಯೂಟ್ ಮಾಡಿದ್ದೀನಿ. ನಾನು ಒಂದು ವಿಷಯದಲ್ಲಿ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನನಗೆ 7 ಮೆಂಬರ್ಸ್ ಬ್ರದರ್ಸ್ ಇದ್ದಾರೆ, ಮತ್ತು ನಮ್ಮೆಲ್ಲರಿಗೂ ಒಬ್ಬಳೇ ತಂಗಿ ಇರೋದು. ಮತ್ತು ಇಲ್ಲಿ ಸ್ವಲ್ಪ ಜನ ಮಿಸ್ ಇದ್ದಾರೆ. ನನ್ನ ಇನ್ನೊಬ್ಬ ತಮ್ಮ ಬರೋಕ್ಕಾಗಲಿಲ್ಲ, ಅವನು ಆಳ್ವಾಸಲ್ಲಿ ಓದ್ತಾ ಇದ್ದಾನೆ. ಆಳ್ವಾಸಲ್ಲಿ ರಜೆ ಎಲ್ಲ ಕೊಡೋದಿಲ್ಲ. ಮದುವೆಲಿ ನಮ್ಮ ಗ್ಯಾಂಗ್ನ ಪರಿಚಯ ಮಾಡಿಕೊಡ್ತೀನಿ, ಅಂದರೆ ನಮ್ಮೆಲ್ಲ ಕಸಿನ್ಸ್ನ ಪರಿಚಯ ಮಾಡಿಕೊಡ್ತೀನಿ. ಮತ್ತು ತುಂಬ ಮಜಾ ಮಾಡಿದ್ವಿ, ಸಖತ್ ಖುಷಿ ಆಯಿತು. ಬೆಸ್ಟ್ ಮೆಮೊರಿ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ವೀಡಿಯೋ ಕವರ್ ಮಾಡೋಕ್ಕೆ ಆಗಲಿಲ್ಲ, ಸೊ ಎಷ್ಟು ಕ್ಲಿಪ್ ಇದೆಯೋ ಅದರಲ್ಲೇ ವೀಡಿಯೋ ಮಾಡಿದ್ದೀನಿ. ಹೋಪ್ ನನ್ನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನಾನು ಇವಾಗ ಕರೆಂಟ್ಲಿ ಲಂಡನಲ್ಲಿದ್ದೀನಿ, ಮತ್ತು ಬಂದು ಒಂದು 2 ಡೇಸ್ ಆಯಿತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.